ಹಾಸನದ ಶಿರಾಡಿ ಘಾಟ್ನಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. 4ನೇ ಬಾರಿಗೆ ಒಂದು ವಾರದಲ್ಲಿ 4ನೇ ಬಾರಿಗೆ ಅಲ್ಲಿ ಸತತವಾಗಿ ಗುಡ್ಡ ಕುಸಿತ. ಎಷ್ಟು ಮಣ್ಣು ತೆಗೆದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿ 75 NH 75 ದೊಡ್ಡ ತಪ್ಪಲು ಅನ್ನೋ ಗ್ರಾಮ, ಅದರ ಹತ್ರ ಈ ಘಟನೆ ನಡೆದಿರ್ತಕ್ಕಂಥದ್ದು. ಎಷ್ಟೇ ಮಣ್ಣು ತೆಗೆದ್ರು ಮತ್ತೆ ಜಾರ್ತಾ ಇದೆ ಗುಡ್ಡ. ಇವತ್ತು ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಸಕಲೇಶ್ಪುರದಿಂದಾನೇ ರೋಡ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಆ ಕಡೆ ಹೋಗ್ಲೇಬೇಡಿ, ಶಿರಾಡಿ ಘಾಟ್ ಕಡೆ ಹೋದ್ರೆ ಸಿಕ್ಕಾಕೊಳ್ಳೋದು ಖಂಡಿತ ಇವತ್ತು. ಮುಂದಿನ ಸುದ್ದಿಗಳನ್ನ ನೋಡೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಮುಖ ಸಾಕ್ಷ್ಯ ಆಗತ್ತಾ? ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಫೋಟಕ ಸತ್ಯ ಅಡಗಿದ್ಯಾ? ಇದು ಡಿ ಗ್ಯಾಂಗ್ಗೆ ಕಂಟಕ ಆಗಲಿದ್ಯಾ? ಸಿಸಿಟಿವಿಯ ಸ್ಫೋಟಕ ರಹಸ್ಯ ಎಲ್ಲಿದೆ? ಡಿ ಗ್ಯಾಂಗ್ಗೆ ಸಿಸಿಟಿವಿ ದೃಶ್ಯಗಳೇ ಸಂಕಷ್ಟನ. ಡಿಲೀಟ್ ಆಗಿದ್ದ ಸಿಸಿಟಿವಿ ಫುಟೇಜ್ ರಿಟ್ರೀವ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ಯೆ ಬಳಿಕ ಆರೋಪಿಗಳು ಎಲ್ಲ ಫುಟೇಜ್ ಅನ್ನ ಡಿಲೀಟ್ ಮಾಡಿದರಂತೆ. ಆದ್ರೆ ಈಗ ಈ ಎಲ್ಲ ಫುಟೇಜ್ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದಾರಂತೆ. ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಫೋಟಕ ರಹಸ್ಯ ಅಡಗಿದೆ. ಇದೀಗ ಇದೆಲ್ಲ ರಿಟ್ರೀವ್ ಆಗಿದ್ದು ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಲಿದೆ. ಸಿಸಿಟಿವಿಯಲ್ಲಿ ಇರೋದೇನು? ರೇಣುಕಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ದರಂತೆ. ಇದೆಲ್ಲವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಗಳು ಬಂದ ವಾಹನ, ಚಲನವಲನ ಎಲ್ಲವೂ ರೆಕಾರ್ಡ್ ಆಗಿದೆಯಂತೆ. ಇನ್ನು ರೇಣುಕಸ್ವಾಮಿ ಕೊಲೆ ಬಳಿಕ ದರ್ಶನ್ ಮನೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ಆರೋಪಿಗಳು ಚರ್ಚೆ ಮಾಡಿದ್ರಂತೆ. ಸದ್ಯ ಪೊಲೀಸರು ಇದನ್ನ ರಿಟ್ರೀವ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಕ್ಷಣಕ್ಕೂ ಮರಣ ಮೃದಂಗ ಬಾರಿಸ್ತಾ ಇದ್ರೆ ಅಲ್ಲಿ ಪ್ರಾಣಿಗಳ ಪರಿಸ್ಥಿತಿ ಇನ್ನೇನಿರ್ಬೋದು? ಮನುಷ್ಯರ ಪರಿಸ್ಥಿತಿನೇ ಹೀಗಾದ್ರೆ ಮೂಕ ಪ್ರಾಣಿಗಳ ಪರಿಸ್ಥಿತಿ ಇನ್ನೆಷ್ಟು ಕಷ್ಟ ಪಾಪ, ಅವು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ರಿಪೋರ್ಟ್ ಇಲ್ಲಿದೆ. ನೋಡಿ, ಎಲ್ಲ ಬಂಡೆಕಲ್ಲುಗಳು ಕೂಡ ಮನೆ ಮೇಲೆ ಬಂದು ಬಿದ್ದಿದೆ. ಈ ಜಾಗದಲ್ಲಿ ಈಗ ಆರ್ಮಿ ತಂಡ ರೆಸ್ಕ್ಯೂ ಆಪರೇಷನ್ ಅನ್ನ ಮುಂದುವರೆಸಿದೆ. ಒಂದೆಡೆ ಮರಣ ಮೃದಂಗ, ಮತ್ತೊಂದೆಡೆ ಪ್ರವಾಹದಲ್ಲಿ ಮಾಲೀಕರನ್ನ ಕಳೆದುಕೊಂಡ ಶ್ವಾನದ ಮೂಕರೋಧನೆ, ಮತ್ತೊಂದೆಡೆ ಅವಶೇಷಗಳ ಅಡಿ ಸಿಲುಕಿರುವ ಜನರ ರಕ್ಷಣೆಗಾಗಿ ಹರ ಸಾಹಸ, ನರಕ ಕೂಪವಾಗಿ ಬದಲಾಗಿರುವ ಪ್ರವಾಸಿಗರ ಸ್ವರ್ಗ. ಇದು ದೇವರ ನಾಡು ಕೇರಳದಲ್ಲಿ ಕಂಡುಬಂದ ಹೃದಯ ವಿದ್ರಾವಕ ದೃಶ್ಯ. ಯಜಮಾನನಿಗಾಗಿ ಶ್ವಾನದ ಮೂಕರೋಧನೆ. ಎಸ್, ಮುಂಡಕ್ಕೆ ಗ್ರಾಮದಲ್ಲಿ ರಕ್ಷಣಾ ಪಡೆಗಳು ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಪ್ರವಾಹದಲ್ಲಿ ಮಾಲೀಕರನ್ನ ಕಳೆದುಕೊಂಡ ಶ್ವಾನವೊಂದು ಒಡೆಯನಿಗಾಗಿ ಪರಿತಪಿಸ್ತಾ ಇದೆ. ಈ ಕುರಿತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಒಂದು ಶ್ವಾನ ತನ್ನ ಮಾಲೀಕನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದೆ. ಇಂಥ ಒಂದು ಕಥೆಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಪ್ರವಾಹ, ಗುಡ್ಡ ಕುಸಿತಕ್ಕೆ ಗ್ರಾಮದ ಹಲವಾರು ಮನೆಗಳು ಧ್ವಂಸವಾಗಿವೆ. ಈ ಕುರಿತು ನಾಗೇಂದ್ರ ಬಾಬು ಲೈವ್ ರಿಪೋರ್ಟ್ ನೀಡಿದ್ದಾರೆ. ಆಟೋಗಳು ಜಖಮಾಗಿದೆ, ಮನೆಗಳು ಜಖಮಾಗಿದೆ. ಅವಶೇಷಗಳ ಅಡಿಯಲ್ಲಿ ಆ ಒಂದು ಮನೆಗಳು ಕೂಡ ನೋಡಿ. ಅಲ್ಲಿ ನಮ್ಗೇನೀಗ ನಾವು ದೃಶ್ಯ ನೋಡ್ತಾ ಇದೀವಿ, ಅದು ಆಟೋ. ಇನ್ನು ಕರ್ನಾಟಕದಿಂದ ಸ್ವಯಂ ಪ್ರೇರಿತರಾಗಿ ಜನರು ಹೋಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂಥ ಒಂದು ದುರಂತ ಇದು ಅಂತಂದ್ರೆ ವೀಕ್ಷಕರೇ, ಇಂಥದ್ದನ್ನೆಲ್ಲ ಗ್ರಾಫಿಕ್ಸ್ ಅಲ್ಲೋ ಅಥವಾ ಸಿನಿಮಾಗಳಲ್ಲೋ ನೋಡಿ ಗೊತ್ತಿತ್ತು. ಆದ್ರೆ ಅದೆಲ್ಲವನ್ನ ಮೀರಿಸುವ ಹಾಗೆ ಈ ದುರಂತ ಸಂಭವಿಸಿರ್ತಕ್ಕಂಥದ್ದು. ಲಕ್ಷಾಂತರ ಬಂಡೆಗಳು ಕೊಚ್ಕೊಂಡು ಬಂದಿದೆ. ಇಡೀ ಗ್ರಾಮವೇ ಸರ್ವನಾಶ ಆಗಿದೆ. ಹೇಗಿದೆ ಚಿತ್ರಣ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ರವಾಹ
ಪ್ರವಾಹದಲ್ಲಿ ಕೊಚ್ಚಿ ಹೋದ 4 ಗ್ರಾಮ. ನೆರೆ ಹೊಡೆತಕ್ಕೆ ಈಶ್ವರನ ದೇಗುಲವೇ ನಾಪತ್ತೆ. ದೇವರನಾಡು ಪ್ರವಾಸಿಗರ ಸ್ವರ್ಗ ಇದೀಗ ನರಕ ಕೂಪವಾಗಿ ಬದಲಾಗಿದೆ. ನೈಸರ್ಗಿಕ ವಿಕೋಪಕ್ಕೆ 4 ಗ್ರಾಮಗಳ ನಾಮಾವಶೇಷ ಇಲ್ಲದಂತಾಗಿದೆ. ಕ್ಷಣ ಕ್ಷಣಕ್ಕೂ ಮರಣ ಮೃದಂಗ ಬಾರಿಸುತ್ತಿದೆ. ರಕ್ಷಣಾ ಸಿಬ್ಬಂದಿ ಗಾಳಿ ಮಳೆ ಹಗಲಿರಳು ಎನ್ನದೇ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಚೂರಲ್ ಮಲೆಯಲ್ಲಿ ಈಶ್ವರನ ದೇಗುಲವನ್ನೇ ಪ್ರವಾಹ ಆಪೋಷಣ ಪಡೆದಿದೆ. ಪ್ರಾಕೃತಿಕ ವಿಕೋಪಕ್ಕೆ ಚೂರಲ್ ಮಲೈ ಗ್ರಾಮ ಸಂಪೂರ್ಣ ನಶಿಸಿ ಹೋಗಿದೆ. ದೇವಸ್ಥಾನದಲ್ಲಿ ಒಬ್ಬರು ಅರ್ಚಕರು ಮಲಗುತ್ತಿದ್ರು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಲಭ್ಯವಾಗಿದೆ. ಇನ್ನು ಈ ಕುರಿತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರಂಜಿತ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಶಿವನ ದೇವಾಲಯ ಇದು. ಆದರೆ ಶಿವನ ದೇವಾಲಯ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಈ ಶಿವನ ದೇವಾಲಯದಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ನೋಡಿ ನೀವು, ಗರ್ಭಗುಡಿ ಈ ಮುಖಕ್ಕೆ ಫೇಸಿಂಗ್ ಇತ್ತು, ಈ ಮುಖದ ಫೇಸಿಂಗ್ನೊಂದಿಗೆ ಗರ್ಭಗುಡಿ ಇತ್ತು. ಆ ಗರ್ಭಗುಡಿಯ ಪಕ್ಕದಲ್ಲಿ ಇತರ ದೇವರುಗಳು ಕೂಡ ಇದ್ವು. ಆದರೆ ಸಂಪೂರ್ಣವಾಗಿ ಚೂರನ್ಮಲೆಯ ಶಿವನ ದೇವಾಲಯ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ದೇಗುಲದ ಜೊತೆಗೆ ಚೂರಲ್ ಮಲೆಯಿಂದ ಮುಂಡಕೈಗೆ ಸಂಪರ್ಕಿಸುವ ಸೇತುವೆ ಕೂಡ ಕೊಚ್ಚಿ ಹೋಗಿದೆ. ಒಟ್ಟಾರೆ ದೇವರನಾಡು ಇದೀಗ ಸ್ಮಶಾನದ ಬೀಡಾಗಿ ಬದಲಾಗಿರೋದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಪ್ಡೇಟ್ ಪಡ್ಕೊಳ್ಳೋಣ. ಚೂರಲ್ ಮಲೆಯಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಈಗ ಕಾರ್ಯಾಚರಣೆ ದಿನದಿನಕ್ಕೂ ಇನ್ನೂ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಶವಗಳು ಕೊಳಿತಾ ಇರತ್ತೆ. ಅಲ್ಲಿ ಲಕ್ಷಾಂತರ ಬಂಡೆಗಳು ಬಂದು ಪ್ರವಾಹದಲ್ಲಿ ಹರ್ಕೊಂಡು ಬಂದು ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ಬಂಡೆಗಳೇ ಇದ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಬಂಡೆಗಳೇ ತುಂಬಿಕೊಂಡಿದೆ. ಸೊ ಎಷ್ಟರ ಮಟ್ಟಿಗೆ ಎಫಿಷಿಯೆಂಟ್ ಆಗಿ ಕಾರ್ಯಾಚರಣೆ ಮಾಡಕ್ ಸಾಧ್ಯ ಆಗ್ತಾ ಇದೆ? ಇವತ್ತಿನ ಒಟ್ಟು ಕಾರ್ಯಾಚರಣೆ ಯಾವೆಲ್ಲ ರೀತಿಯಲ್ಲಿ ನಡೀತಾ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಸಾಗರೋಪಾದಿಯಲ್ಲಿ ಸಾಗ್ತಾ ಇದೆ. ಒಂದು ಚಾಲೆಂಜ್ ಆರ್ಮಿ ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿಗೆ ಅಂತ ಹೇಳಿದ್ರೆ, ಆ ಬಂಡೆಗಳ ಜೊತೆಗೆ ಆ ಗುಡ್ಡದ ಮಣ್ಣು ಏನು ಕುಸಿತಾಗ ಆ ಮರ ಗಿಡಗಳೆಲ್ಲವೂ ಕೂಡ ಜರಿದಿರೋದ್ರಿಂದಾಗಿ ಕಾರ್ಯಾಚರಣೆಗೆ JCB ಕೆಲಸಕ್ಕೆ ಗಂಟೆಗಳು ತಗುಲ್ತಾ ಇದೆ. ಇನ್ನೂ ಕೂಡ ನಾವು ಮುಂದುವರೆದು ನೋಡ್ತಾ ಹೋದಾಗೆ ಆ ಶವಗಳು ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರೋದು ಗಬ್ಬು ನಾರ್ತಾ ಇದೆ. ಶ್ವಾನದಳದ ಮೂಲಕ ಅದನ್ನು